Hello students, myself Abhilash, biology lecturer, Vishwamanava Composite PU College, Chitradurga. Students, in the last video, we already discussed evidences for evolution. In that, we already completed morphological as well as embryological evidences. So, in this video, we will start with paleontological evidences. Paleontology means study of fossils. Fossils ಅಂದ್ರೆ ಪಳೆಯುಳಿಕೆಗಳು. So, ನಾವು ಎಷ್ಟೊಂದು ಪಳೆಯುಳಿಕೆಗಳ ಬಗ್ಗೆ ಕೇಳಿದೀವಿ already. That study of fossils is known as paleontology. And fossils andre fossils are the remnants of earth. Remnants andre remaining parts of earth. ಭೂಮಿ ಮೇಲೆ ಏನು ರಿಮೈನಿಂಗ್ ಪಾರ್ಟ್ಸ್ ಇದೆಯೋ ಅದನ್ನು ಫಾಸಿಲ್ಸ್, ಮುಂಚೆ ಆಗಿನ ಕಾಲದಲ್ಲಿ ಇದ್ದು ನಶಿಸಿ ಹೋಗಿರೋ ವಸ್ತುಗಳು, ಗೊತ್ತಾಗ್ತಿದೆಯಾ? ಅಂಡ್ ದ ಏಜ್ ಆಫ್ ಫಾಸಿಲ್ಸ್ is calculated by using carbon-14 technology. Fossils is calculated by C14 radio technology, radiography. That is, we call them as carbon-14 dating and something. Then, if we take an example of this paleontological evidences is Archaeopteryx. Archaeopteryx is an organism. It is come under the category of missing links. Missing links ಅಲ್ಲಿ Archaeopteryx ನ ಬರುತ್ತೆ. ಈ Archaeopteryx is an organism that having connecting link between birds and reptiles. Archaeopteryx is an organism that having connecting link between reptiles and birds. ಅಂದರೆ ಈ ಆರ್ಕಿಯಾಪ್ಟರಿಕ್ಸ್ ಅನ್ನುವ ಜೀವಿಲಿ ರೆಪ್ಟೈಲ್ಸ್ ನ ಕ್ಯಾರೆಕ್ಟರ್ಸ್ ಗಳು ಇತ್ತು, ಬರ್ಡ್ಸ್ ನ ಕ್ಯಾರೆಕ್ಟರ್ಸ್ ಕೂಡ ಇತ್ತು. ಬರ್ಡ್ಸ್ ನ ಏವ್ಸ್ ಅಂತ ಕರೀತೀವಿ. ಸೊ ಏನೇನು ಕ್ಯಾರೆಕ್ಟರ್ಸ್ ಇತ್ತು? ರೆಪ್ಟೈಲ್ ಕ್ಯಾರೆಕ್ಟರ್ಸ್ ಅಂದ್ರೆ ದಿಸ್ ರೆಪ್ಟೈಲ್ ಕ್ಯಾರೆಕ್ಟರ್ಸ್ ಇನ್ ಆರ್ಕಿಯಾಪ್ಟರಿಕ್ಸ್. ಯಾವ್ಯಾವ ರೆಪ್ಟೈಲ್ ಕ್ಯಾರೆಕ್ಟರ್ಸ್ ಇತ್ತು ಅಂದ್ರೆ ಫಸ್ಟ್ ಒನ್ presence of teeth. ಗೊತ್ತಾಗ್ತಿದೆಯಾ? presence of tail with bone, that is caudal bone. ಗೊತ್ತಾಗ್ತಿದೆಯಾ? tail ಇತ್ತು ಮತ್ತು ಅದರ ಬೋನ್ ಕೂಡ ಇತ್ತು. ಅದೇ ಈ ಆರ್ಕಿಯಾಪ್ಟರಿಕ್ಸ್ ಅಲ್ಲಿ ಬರ್ಡ್ಸ್ ನ ಕ್ಯಾರೆಕ್ಟರ್ಸ್ ಏನೇನಿತ್ತು ಅಂತಂದ್ರೆ presence of beak ಇತ್ತು, and body is covered by feathers, body ಸುತ್ತ feathers ಇಂದ covered ಆಗಿತ್ತು, and the forelimbs are modified into wings. forelimbs ಏನಾಗಿತ್ತು? wings ಆಗಿ modified ಆಗಿತ್ತು. ಸೊ ಈ ಆರ್ಕಿಯಾಪ್ಟರಿಕ್ಸ್ ಅಲ್ಲಿ ಹಲ್ಲು ಇದೆ, ಟೇಲ್ ಬೋನ್ ಕೂಡ ಇದೆ, ಬೀಕ್ ಇದೆ, ಫೆದರ್ಸ್ ಇದೆ, ವಿಂಗ್ಸ್ ಇದೆ. ಗೊತ್ತಾಗ್ತಿದೆ? ಹಾಗಾದರೆ ಈ ಆರ್ಕಿಯಾಪ್ಟರಿಕ್ಸ್ ಅಲ್ಲಿ ರೆಪ್ಟೇಲಿಯನ್ ಕ್ಯಾರೆಕ್ಟರ್ಸ್ ಕೂಡ ಇತ್ತು, ಬರ್ಡ್ಸ್ ನ ಕ್ಯಾರೆಕ್ಟರ್ಸ್ ಕೂಡ ಇತ್ತು. ಗೊತ್ತಾಗ್ತಿದೆಯಾ? ಸೊ ದಿಸ್ ಇಸ್ ಯೂಸ್ಡ್ ಟು ಸ್ಟಡಿ ಪೇಲಿಯಂಟಾಲಜಿಕಲ್ ಎವಿಡೆನ್ಸಸ್. ಹೇಗೆ ಅಂತಂದ್ರೆ ಈ ಪಳುವಳಿಕೆಯಿಂದ ನಾವೇನು ಅನ್ಕೊಂಡಿದೀವಿ ಅಂದ್ರೆ ಈ ಸ್ಪೀಸಿಸ್ ಅಲ್ಲಿ ರೆಪ್ಟೈಲ್ ಕ್ಯಾರೆಕ್ಟರ್ಸ್ ಕೂಡ ಇತ್ತು, ಬರ್ಡ್ಸ್ ಕ್ಯಾರೆಕ್ಟರ್ಸ್ ಇತ್ತು. ದೆನ್ ದ ರೆಪ್ಟೀಲಿಯನ್ ಕ್ಯಾರೆಕ್ಟರ್ಸ್ ಆರ್ ಗ್ರಾಜುಯಲಿ evolved and lead to ಬರ್ಡ್ಸ್ ಕ್ಯಾರೆಕ್ಟರ್ಸ್ ಆಗಿದೆ ಅಂತ ಹೇಳ್ತಾ ಹೋಗ್ತೀವಿ. ಅದಕ್ಕೆ ನಾವು ಅವಾಗಲೇ ಹೇಳಿದ್ವಿ ಏವ್ಸ್ ಆರ್ ದಿ ಗ್ಲೋರಿಫೈಡ್ ರೆಪ್ಟೈಲ್ಸ್ ಅಂತ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದೆ. ಅಂದ್ರೆ ಬರ್ಡ್ಸ್ ಯಾವ ರೀತಿ ಬಂದಿದೆ ಅಂದ್ರೆ ದೇ ಕಮ್ ಫ್ರಮ್ ರೆಪ್ಟೈಲ್ಸ್ ಇಂದ ಕೆಲವೊಂದು ಮಾಡಿಫಿಕೇಶನ್ಸ್ ಆಗಿ ಬರ್ಡ್ಸ್ ಬಂದಿದೆ ಅಂತ ಹೇಳ್ತಾ ಹೋಗ್ತೀವಿ. ಅಂಡ್ ಈ ಫಾಸಿಲ್ಸ್ ಎಷ್ಟು ಆಳದಲ್ಲಿ ಸಿಗುತ್ತೋ ಗೊತ್ತಾಗ್ತಿದೆಯಾ, ಅದ್ರ ಮೇಲೆ ಅದರ ಏಜ್ ನ ಡಿಸೈಡ್ ಮಾಡ್ತೀವಿ. ತುಂಬಾ ಆಳದಲ್ಲಿ ಸಿಕ್ಕಿದ್ರೆ ಹಳೇದು, ಅಥವಾ ಅದಕ್ಕಿಂತ ಆಳದಲ್ಲಿ ಸಿಕ್ಕಿದ್ರೆ ಇನ್ನೂ ಹಳೇದು ಗೊತ್ತಾಗ್ತದೆ, ಆ ರೀತಿ ಹೇಳ್ತೀವಿ. ಆಮೇಲೆ ಯಾವ್ಯಾವ ಫಾಸಿಲ್ ಸಿಗುತ್ತೋ
ಅದರ ಮೇಲೆ ಅದು ಯಾವ ಪೀರಿಯಡ್ ಅಲ್ಲಿ ಇತ್ತು ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಇನ್ ದಿ ಕೇಸ್ ಆಫ್ ಡೈನೋಸರ್ಸ್ ಸಿಕ್ಕಿರೋ ಪೀರಿಯಡ್ ನ ನೋಡ್ಕೊಂಡ್ರೆ ಮೀಸೋಜೋಯಿಕ್ ಎರಾ ಅಂತ ಹೇಳ್ತೀವಿ. ಡೈನೋಸರ್ಸ್ ಆರ್ ಮೋಸ್ಟ್ ಕಾಮನ್ಲಿ ಫೌಂಡ್ ಇನ್ ಮೀಸೋಜೋಯಿಕ್ ಎರಾ. Very important. Dinosaurs are found in Mesozoic era. ಗೊತ್ತಾಗ್ತಿದೆಯಾ? ಸೊ ಇದಿಷ್ಟು paleontological evidences. After paleontological evidences, we go for the next one, that is biogeographical evidences. ಬಯೋ ಅಂದ್ರೆ ಲಿವಿಂಗ್, ಜಿಯೋಗ್ರಫಿ ಅಂದ್ರೆ ದ ಸರ್ಫೇಸ್ ಆಫ್ ಅರ್ತ್, ಭೂಮಿ ಮೇಲೆ. ಸೊ ಹೇಗೆ ಸ್ಪೀಸೀಸ್ ಎವಲ್ಯೂಷನ್ ಆಗಿದೆ ಭೂಮಿ ಮೇಲೆ, ಯಾವ ರೀತಿ ಆಗಿದೆ, ಸೊ ಅದ್ರ ಬಗ್ಗೆ ಹೇಳ್ತಾ ಹೋಗ್ತೀವಿ. ಟು ಸ್ಟಡಿ ಬಯೋಜಿಯೋಗ್ರಾಫಿಕಲ್ ಎವಿಡೆನ್ಸಸ್, ವಿ ಟೇಕ್ ಅನ್ ಎಕ್ಸಾಂಪಲ್ ಆಫ್ ಬರ್ಡ್ಸ್ ನೌನ್ ಆಸ್ ಡಾರ್ವಿನ್ ಫಿಂಚಸ್. ನೋಡಿ, ಡಾರ್ವಿನ್ ಅದು ವಿಜ್ಞಾನ ಹೆಸರು, ಫಾದರ್ ಆಫ್ ಎವಲ್ಯೂಷನ್. Finches, these are the small passerine birds. ಇವು ಚಿಕ್ಕ ಬರ್ಡ್ಸ್ಗಳು, ಪಕ್ಷಿಗಳು. And they are black in color. ಇವೇನಾಗಿದೆ, ಕಪ್ಪು ಕಲರ್ ಇದೆ. ಗೊತ್ತಾಗ್ತಿದೆಯಾ? And these birds were observed by Darwin. ಈ ಪಕ್ಷಿಗಳನ್ನ ಅಬ್ಸರ್ವ್ ಮಾಡಿದ್ದು ಡಾರ್ವಿನ್. ಹಾಗಾಗಿ ಈ ಬರ್ಡ್ಸ್ ನ ಡಾರ್ವಿನ್ ಫಿಂಚಸ್ ಅಂತ ಕರಿತೀವಿ. ಗೊತ್ತಾಗ್ತಿದೆ? ಈ ಫಿಂಚಸ್ ನ ಫಸ್ಟ್ ಅಬ್ಸರ್ವ್ ಮಾಡಿದ್ರ ಬಗ್ಗೆ ಡೀಟೇಲ್ ಆಗಿ ಸ್ಟಡಿ ಹೇಳಿದ್ದು ಡಾರ್ವಿನ್. ಹಾಗಾಗಿ ಇದನ್ನ ಡಾರ್ವಿನ್ ಫಿಂಚಸ್ ಅಂತ ಕೂಡ ಕರಿತೀವಿ. ಈ ಫಿಂಚಸ್ ಅನ್ನೋ ಬರ್ಡ್ಸ್ ಏನಿದೆ, ದೀಸ್ ಬರ್ಡ್ಸ್ ಆರ್ ಫೌಂಡ್ ಇನ್ ಗ್ಯಾಲಪಗೋಸ್ ಐಲ್ಯಾಂಡ್. These birds are found in Galapagos Island. ಈ ಬರ್ಡ್ಸ್ ಗಳು ಎಲ್ಲಿತ್ತು ಅಂದ್ರೆ ಗ್ಯಾಲಪಗೋಸ್ ಐಲ್ಯಾಂಡ್, ಒಂದು ದ್ವೀಪ ಪ್ರದೇಶದಲ್ಲಿ. ದಿಸ್ ಐಲ್ಯಾಂಡ್ ಇಸ್ ಲೊಕೇಟೆಡ್ ಇನ್ ದಿ ವೆಸ್ಟ್ ಕೋಸ್ಟ್ ಆಫ್ ಸೌತ್ ಅಮೆರಿಕಾ. They are found in west coast of South America. ಅಮೆರಿಕದಲ್ಲಿ ಈ ಐಲ್ಯಾಂಡ್ ಇದೆ. ಡಾರ್ವಿನ್ ಆನ್ ಅ ವೋಯೇಜ್, ಒಂದು ಸಮುದ್ರಯಾನ ಮಾಡಬೇಕಾದ್ರೆ ವಿತ್ ದಿ ಹೆಲ್ಪ್ ಆಫ್ ಶಿಪ್, ಒಂದು ಸಮುದ್ರಯಾನ ಮಾಡಿದ ಶಿಪ್ ಹೆಸರು ಏನು ಅಂದ್ರೆ HMS ಬೀಗಲ್. ಇದ್ರ ಬಗ್ಗೆ ಫಸ್ಟ್ ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ. HMS ಬೀಗಲ್ ಈ ಶಿಪ್ ನ ಮೂಲಕ ಅವನು ಸಮುದ್ರಯಾನ ಮಾಡ್ತಿರ್ಬೇಕಾದ್ರೆ ಇನ್ ದ ಗ್ಯಾಲಪಗೋಸ್ ಐಲ್ಯಾಂಡ್ ಈ ಅಬ್ಸರ್ವ್ ದೀಸ್ ಫಿಂಚಸ್. ಆ ಫಿಂಚಸ್ ನ ಬಗ್ಗೆ ಅಬ್ಸರ್ವ್ ಮಾಡೋದು. ಅಂಡ್ ಆಲ್ ದ ಫಿಂಚಸ್ have two variation. ಎಲ್ಲ ಫಿಂಚಸ್ ಅಲ್ಲಿ ಎರಡು ವೇರಿಯೇಷನ್ ಇದೆ. ಫಸ್ಟ್ ಒನ್ ಈಸ್ ಸೈಜ್ ಅಂಡ್ ಅನದರ್ ಒನ್ ಈಸ್ ಬೀಕ್ ಸ್ಟ್ರಕ್ಚರ್. ಎಲ್ಲ ಬರ್ಡ್ಸ್ ಗಳಲ್ಲೂ ಸೈಜ್ ಬೇರೆ ಇತ್ತು, ಬೀಕ್ ಸ್ಟ್ರಕ್ಚರ್ ಬೇರೆ ಬೇರೆ ಇತ್ತು. ಆಲ್ ದ ಬೀಕ್ಸ್ ಆರ್ ಡಿಫರೆಂಟ್ ಇನ್ ದೇರ್ ಸ್ಟ್ರಕ್ಚರ್. ಯಾಕೆ ಬೀಕ್ ಸ್ಟ್ರಕ್ಚರ್ ಡಿಫರೆಂಟ್ ಇದೆ ಅಂತ ಸ್ಟಡಿ ಮಾಡಕ್ ಹೋದಾಗ ಅವನಿಗೆ ವಿಷಯ ಗೊತ್ತಾಯ್ತು. The beaks are modified for feeding purposes. ಅಂದ್ರೆ ಆಹಾರ ತಿನ್ನೋದಕ್ಕೋಸ್ಕರ ಏನಾಗಿದೆ, ಈ ಬರ್ಡ್ಸ್ ನ ಬೀಕ್ ಏನಾಗಿದೆ, ಮಾಡಿಫೈಡ್ ಆಗಿದೆ, ಬದಲಾಗಿದೆ. ಕೆಲವೊಂದು ಫಿಂಚಸ್ ನ ಬೀಕ್ ಚಿಕ್ಕದಿದೆ, ಕೆಲವೊಂದು ಫಿಂಚಸ್ ನ ಬೀಕ್ ತುಂಬಾ ದೊಡ್ಡದಿದೆ. ಯಾಕೆ ಈ ರೀತಿ ಬದಲಾಗಿದೆ ಅಂದ್ರೆ ಬಿಕಾಸ್ ಟು ಫೀಡ್ ಪರ್ಪಸ್, ಆಹಾರ ತಿನ್ನೋದಕ್ಕೋಸ್ಕರ ಇದೇನಾಗಿದೆ, ಮಾಡಿಫೈಡ್ ಆಗಿದೆ ಅಂತ ಅವನು ಅಬ್ಸರ್ವ್ ಮಾಡ್ತಾ ಹೋಗ್ತಾನೆ. ಅಂಡ್ ಈ ಬೀಕ್ಸ್ ಎಲ್ಲ ಮಾಡಿಫೈಡ್ ಆಗಿದೆಯಲ್ಲ, ಇದರ ಫಸ್ಟ್ ಜನರೇಷನ್ ಹೇಗಿತ್ತು ಅಂದ್ರೆ, ಇದರ ಮೊದಲ ಹೇಗಿತ್ತು ಅಂದ್ರೆ, ಅರ್ಲಿಯರ್ ಆಲ್ ದ ಫಿಂಚಸ್ ಆರ್ ನಾರ್ಮಲ್, ದೇ ಹ್ಯಾವ್ ಬೀಕ್, ಎಲ್ಲರಿಗೂ ಬೀಕ್ ಇತ್ತು, ನಾರ್ಮಲ್ ಸೈಜ್ ಇತ್ತು. ಬಟ್ ಟು ಫೀಡ್ or to take food, their beak structures are modified.
ಆಹಾರ ತಿನ್ನೋದಕ್ಕೋಸ್ಕರ, ಬೇರೆ ಬೇರೆ ರೀತಿಯ ಆಹಾರ ತಿನ್ನೋದಕ್ಕೋಸ್ಕರ. ಕೆಲವೊಂದು ಹರ್ಬಿವೋರಸ್ ಇದೆ, ಕೆಲವೊಂದು ಬರ್ಡ್ಸ್ ಕಾರ್ನಿವೋರಸ್ ಇದೆ. ಸೊ ಟು ಫೀಡ್ ಡಿಫರೆಂಟ್ ಟೈಪ್ಸ್ ಆಫ್ ಫುಡ್ ದೇರ್ ಬೀಕ್ಸ್ ಆರ್ ಮಾಡಿಫೈಡ್. ಅದರ ಬೀಕ್ಸ್ ಏನಾಗಿದೆ, ಮಾಡಿಫೈಡ್ ಆಗಿದೆ. ಅರ್ಲಿಯರ್ ಆಲ್ ದ ಫೀಚರ್ಸ್ ಆರ್ ಸೇಮ್ and all are grain eating birds. ಮೊದಲಿದ್ದವೆಲ್ಲ ಬರೀ ಗ್ರೇನ್ಸ್ ನ ತಿಂತಾ ಇದ್ವು. ಓಕೆ, ಅಂಡ್ ಆಲ್ ದ ಬೀಕ್ಸ್ ಆರ್ ಸೇಮ್. ಗ್ರಾಜುವಲಿ ಟು ಟೇಕ್ ಡಿಫರೆಂಟ್ ಫ್ರೂಟ್ಸ್ ದೇರ್ ಬೀಕ್ಸ್ ಆರ್ ಮಾಡಿಫೈಡ್. ಅದರ ಬೀಕ್ಸ್ ಏನಾಗಿದೆ, ಮಾಡಿಫೈಡ್ ಆಗ್ತಾ ಇದೆ. ಸೊ ನೋಡಿ, ಕೆಲವೊಂದು ಸ್ಪೀಸಿಸ್ ಫಿಂಚಸ್ ನ ಬೀಕ್ ಇಷ್ಟಿದ್ರೆ, ಕೆಲವೊಂದು ಫಿಂಚಸ್ ನ ಬೀಕ್ ಏನಾಗಿದೆ, ಉದ್ದ ಇದೆ, ಈ ರೀತಿ ಇದೆ, ಗೊತ್ತಾಗ್ತದೆ. ಇನ್ನು ಕೆಲವೊಂದು ಫಿಂಚಸ್ ನ ಬೀಕ್ ಇಷ್ಟು ಸಣ್ಣ ಇದೆ. ನಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಡಯಾಗ್ರಾಮ್ ಕೊಟ್ಟಿದ್ದಾರೆ. ಸೊ ಯಾಕೆ ಈ ರೀತಿ ಇದೆ ಅಂದ್ರೆ, ಟು ಈಟ್ ಫುಡ್ ಸಬ್ಸ್ಟೆನ್ಸಸ್ ಆಫ್ ಡಿಫರೆಂಟ್ ಟೈಪ್ಸ್. ಬೇರೆ ಬೇರೆ ರೀತಿಯ ಆಹಾರ ತಿನ್ನೋದಕ್ಕೋಸ್ಕರ ಅದರ ಯಾವ ತರದ ಆಹಾರ ತಿನ್ನುತ್ತೋ ಅದಕ್ಕೆ ಸರಿಯಾಗಿ ಏನಾಗಿದೆ, ಅದರ ಬೀಕ್ ಏನಾಗಿದೆ, ಮಾಡಿಫೈಡ್ ಆಗಿದೆ, ಗೊತ್ತಾಗ್ತಿದೆ. ಅಂಡ್ ದಿಸ್ ಡಾರ್ವಿನ್ ಫೀಚರ್ಸ್ is comes under divergent type of evolution. Very important. This Darwin features birds comes under divergent type of evolution. ಏನು ಡೈವರ್ಜೆಂಟ್ ಟೈಪ್ ಅಂದ್ರೆ ದಟ್ ಇಸ್ ಹೋಮೋಲಾಗಸ್ ಆರ್ಗನ್ಸ್. ಏನು ಸ್ಟ್ರಕ್ಚರ್ಲಿ ದೇ ಆರ್ ಸಿಮಿಲರ್, ಫಂಕ್ಷನಲಿ ದೇ ಆರ್ ಡಿಫರೆಂಟ್. ಹೌದಾ, ಈ ಎಲ್ಲ ಬೀಕ್ ಸ್ಟ್ರಕ್ಚರ್ ಒಂದೇ, ಬಟ್ ಫಂಕ್ಷನ್ ಏನಾಗಿದೆ, ಡಿಫರೆಂಟ್ ಆಗಿದೆ. ಒಂದ್ ಬರ್ಡ್ ಏನ್ ಮಾಡ್ಬೋದು, ಹರ್ಬಿವೋರಸ್ ಸಸ್ಯಗಳನ್ನ ತಿನ್ಬಹುದು ಅಥವಾ ಗ್ರೇನ್ಸ್ ನ ತಿನ್ಬಹುದು. ಅಥವಾ ಇನ್ನೊಂದು ಬರ್ಡ್ ಬೀಕ್ ಏನಾಗಿದೆ, ಮಾಡಿಫೈಡ್ ಆಗಿದೆ. ಯಾಕೆ ಮಾಡಿಫೈಡ್ ಆಗಿದೆ, ಯಾವ ಫಂಕ್ಷನ್ಗೋಸ್ಕರ ಮಾಡಿಫೈಡ್ ಆಗಿದೆ, ಫಾರ್ ಈಟಿಂಗ್ ಮೀಟ್ ಪರ್ಪಸಸ್, ಮಾಂಸ ತಿನ್ನೋದಕ್ಕೋಸ್ಕರ, ಗೊತ್ತಾಗ್ತಿದೆಯಾ. ಸೊ ದಿಸ್ ಕಮ್ಸ್ ಅಂಡರ್ divergent type of evolution. And very important thing is, this Darwin features is come under example of one more category, that is adaptive radiation. They will come under adaptive radiation. Radiation ಅಂದ್ರೆ ಸ್ಪ್ರೆಡ್ ಆಗೋದು. ಒಂದು ಕಡೆಯಿಂದ ಏನಾಗಿದೆ, ಅದು ಬರ್ಡ್ಸ್ ಏನಾಗಿದೆ, ಸ್ಪ್ರೆಡ್ ಆಗಿದೆ. ದೇ ಆರ್ ಸ್ಪ್ರೆಡಿಂಗ್ ಎಂಟೈರ್ಲಿ ದಿ ಗೆಲಪಗೋಸ್ ಐಲ್ಯಾಂಡ್. ಗೆಲಪಗೋಸ್ ಐಲ್ಯಾಂಡ್ ಏನಂದ್ರೆ ಚಿಕ್ಕ ಚಿಕ್ಕ 20 ಐಲ್ಯಾಂಡ್ಗಳು ಸೇರಿ ಒಂದು ಐಲ್ಯಾಂಡ್ ಆಗಿದೆ. ಗೊತ್ತಾಗ್ತಿ, ಚಿಕ್ಕ ಚಿಕ್ಕ 20 ಪ್ಲೇಸಸ್ ಸೇರಿ ಒಂದು ಗೆಲಪಗೋಸ್ ಐಲ್ಯಾಂಡ್ ಅಂತ ಕರೀತಾ ಹೋಗ್ತೀವಿ. ಹಾಗಾದ್ರೆ ಅಡಾಪ್ಟಿವ್ ರೇಡಿಯೇಷನ್ ಅಂದ್ರೆ ಏನು? ವಾಟ್ ಈಸ್ ಅಡಾಪ್ಟಿವ್ ರೇಡಿಯೇಷನ್? Adaptive radiation is the process of evolution of different species in a geographical area. Okay, I will write the definition. Adaptive radiation definition: the process of evolution of different species in a geographical area starting from a point and literally radiating into other habitats and literally radiating into other habitats. Andre the process of evolution of different species. So ಬೇರೆ ಬೇರೆಯ ಸ್ಪೀಸೀಸ್ ಗಳು
ಇನ್ ಜಿಯೋಗ್ರಾಫಿಕಲ್ ಏರಿಯಾ, ಒಂದೇ ಪ್ರದೇಶ ನೋಡಿ, ಇದು ಒಂದೇ ಪ್ರದೇಶ, ಇದೇ ಗ್ಯಾಲಪಗೋಸ್ ಐಲ್ಯಾಂಡ್ ಅಂತ ಅನ್ಕೊಂಡ್ರೆ, ಸೊ ಇಲ್ಲಿ ಮೊದಲು ಒಂದು ಬರ್ಡ್ ಇತ್ತು, ಗ್ರೇನ್ ಈಟಿಂಗ್ ಬರ್ಡ್ಸ್ ಇತ್ತು ಫಸ್ಟಿಗೆ. ಸೊ ಆ ಬರ್ಡ್ಸ್ ಏನಾಗಿದೆ, ಸ್ವಲ್ಪ ಸ್ವಲ್ಪ ಮಾಡಿಫಿಕೇಶನ್ ಆಗಿದೆ. ಸೊ ಹಾಗಾಗಿ ಬರ್ಡ್ಸ್ ಏನಾಯ್ತು, ದೇ ಆರ್ ಮಾಡಿಫೈಡ್. ಓಕೆ, ದ ಪ್ರೋಸೆಸ್ ಆಫ್ ಎವಲ್ಯೂಷನ್ ಆಫ್ ಡಿಫರೆಂಟ್ ಸ್ಪೀಸೀಸ್ ಇನ್ ಜಿಯೋಗ್ರಾಫಿಕಲ್ ಏರಿಯಾ. ಇದೇ ಜಿಯೋಗ್ರಾಫಿಕಲ್ ಏರಿಯಾ ಸ್ಟಾರ್ಟಿಂಗ್ ಫ್ರಮ್ ಅ ಪಾಯಿಂಟ್, ಇಲ್ಲಿಂದ ಸ್ಟಾರ್ಟಿಂಗ್ ಫ್ರಮ್ ಪಾಯಿಂಟ್ ಅಂಡ್ ಲಿಟರಲಿ ರೇಡಿಯೇಟಿಂಗ್ ಇನ್ ಟು ಅದರ್ ಹ್ಯಾಬಿಟ್ಯಾಟ್ಸ್. ಬೇರೆ ಬೇರೆ ಪ್ರದೇಶಕ್ಕೆ ಏನಾಗಿದೆ, ರೇಡಿಯೇಟ್ ಆಗಿದೆ, ಮೈಗ್ರೇಟ್ ಆಗಿದೆ, ಮೂವ್ ಆಗಿದೆ. ಗೊತ್ತಾಗ್ತಿದೆಯಾ? ದಿಸ್ ಇಸ್ ದ ಡೆಫಿನೇಷನ್ ಆಫ್ ಅಡಾಪ್ಟಿವ್ ರೇಡಿಯೇಷನ್. ಸೊ ಅಡಾಪ್ಟಿವ್ ರೇಡಿಯೇಷನ್ ಡೆಫಿನೇಷನ್ 1 ಮಾರ್ಕ್ಸ್ ಕೇಳ್ತಾರೆ, ಅಥವಾ ಇನ್ನೊಂದು ಪ್ರಶ್ನೆ ಕೇಳ್ಬೋದು, ಡಿಫೈನ್ ಅಡಾಪ್ಟಿವ್ ರೇಡಿಯೇಷನ್ ಅಂಡ್ ಎಕ್ಸ್ಪ್ಲೈನ್ ಅಡಾಪ್ಟಿವ್ ರೇಡಿಯೇಷನ್ ವಿತ್ ರೆಸ್ಪೆಕ್ಟ್ ಟು ಡಾರ್ವಿನ್ ಫಿಂಚಸ್ ಅಂತ ಕೇಳ್ತಾರೆ. ಅಂದ್ರೆ ಅಡಾಪ್ಟಿವ್ ರೇಡಿಯೇಷನ್ ಡೆಫಿನೇಷನ್ ಬರೀತೀರಾ, ಅದಕ್ಕೆ ಡಾರ್ವಿನ್ ಫಿಂಚಸ್ ನ ಎಕ್ಸಾಂಪಲ್ ಕೊಡಬೇಕು. ಹೇಗೆ ಕೊಡ್ತೀರಾ? Darwin finches are the small birds. Okay. Earlier, the finches birds are grain eating in their nature, but due to different feeding purposes, their beaks are modified. Okay. This is about the biogeographical evidences. Then we have one more type in this is convergent type of evolution. Now divergent type of evolution ನೋಡುತ್ತೆ, ಉದಾಹರಣೆ by taking as finches. Convergent type of evolution example ಇದೆ, that is marsupials and placental mammals. We will discuss that. Convergent. Here in biogeographical evidences we have convergent type. In that we take an example of placental mammals and marsupials. ನೋಡಿ, ಈ placental mammals and marsupials are very smaller in structure. Both are different organisms. ಈ ಎರಡು ಬೇರೆ ಬೇರೆ ಜೀವಿಗಳು, but both are lived in a common geographical area. ಹಾಗಾಗಿ ಬೇರೆ ಬೇರೆ ಜೀವಿಗಳಾದರೂ ಕೂಡ ಎರಡು ಒಂದೇ ಪ್ರದೇಶದಲ್ಲಿದೆ. ನಮಗೆ ಗೊತ್ತಿದೆ ಕನ್ವರ್ಜೆಂಟ್ ಟೈಪ್ ಅಂದ್ರೆ ಏನು ಅಂತ. ಕನ್ವರ್ಜೆಂಟ್ ಅಂದ್ರೆ ಏನು? Convergent, these are the structures in which, these are the organisms in which they have different structure and origin and but perform common function. ಹೌದಾ? ಸೊ ಇಲ್ಲಿ ಹೇಗೆ ಹೇಳ್ತೀನಿ ಅಂದ್ರೆ ನೋಡಿ, placental mammals ಗೆ we take an example of mole and marsupials ಗೆ we take an example of marsupial. ನೋಡಿ, ಈ ಮಾರ್ಸುಪಿಯಲ್ ಮೋಲ್ ಅನ್ನೋದು ಒಂದು ಜೀವಿ, ಮೋಲ್ ಅನ್ನೋದು ಒಂದು ಜೀವಿ, ಬಟ್ ದಿಸ್ ಮೋಲ್ ಇಸ್ ಕಮ್ ಫ್ರಮ್ ಪ್ಲಾಸೆಂಟಲ್ ಮ್ಯಾಮಲ್, ವೆರಾಸ್ ಮಾರ್ಸುಪಿಯಲ್ ಮೋಲ್ ಇಸ್ ಕಮ್ ಫ್ರಮ್ ಮಾರ್ಸುಪಿಯಲ್ಸ್. ಇದೇ ಬೇರೆ ಜೀವಿ, ಇದೇ ಬೇರೆ ಜೀವಿ, ಬಟ್ ಇವೆರಡು ಜೀವಿಯ ಸ್ಟ್ರಕ್ಚರ್ ದೇ ಆರ್ ಸೇಮ್. ನೋಡೋದಕ್ಕೆ ಇವೆರಡು ಏನಾಗಿದೆ ಅಂದ್ರೆ ಸಿಮಿಲರ್ ಇದೆ. ಗೊತ್ತಾಗ್ತಿದೆಯಾ? ದಿಸ್ ಈಸ್ ಅಬೌಟ್ ಸ್ಮಾಲ್ ಇಂಟ್ರೊಡಕ್ಷನ್ ರಿಗಾರ್ಡಿಂಗ್ ಕನ್ವರ್ಜೆಂಟ್ ಟೈಪ್. ನೋಡಿ, ನಮ್ಮ ಬುಕ್ಕಲ್ಲಿ ಕನ್ವರ್ಜೆಂಟ್ ಟೈಪ್ ಅಂತ ಡೈರೆಕ್ಟ್ ಆಗಿ ಹೇಳಿಲ್ಲ, ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ. But remember, this is an example of convergent type and finches is an example for divergent type. After this, we have one more evidences for evolution, that is biochemical evolution evidences. ಬಯೋಕೆಮಿಕಲ್ ಎವಿಡೆನ್ಸಸ್ ಏನೇನು ಹೇಳ್ಬೋದು ಅಂದ್ರೆ, ಎನ್ಸೈಮ್ಸ್ ಲೈಕ್ amylase, enzymes like amylase and trypsin, enzymes like amylase and trypsin are found in every organisms.
ಆರ್ ಇನ್ ದ ಕೇಸ್ ಎವ್ರಿ ಆರ್ಗಾನಿಸಮ್, ಎವ್ರಿ ಮ್ಯಾಮಲ್ಸ್. ಗೊತ್ತಿದೆಯಾ? ಎಲ್ಲ ಮ್ಯಾಮಲ್ಸ್ ಅಲ್ಲೂ ಇರುತ್ತೆ ಅಂಡ್ ದೇ ಆರ್ ಫೌಂಡ್ ಇನ್ ಎವ್ರಿ ಆರ್ಗಾನಿಸಮ್ ಆಲ್ಸೋ, ಫ್ರಮ್ ಸ್ಪಾಂಜಸ್ ಟು ಮ್ಯಾಮಲ್ಸ್. ಸ್ಪಾಂಜಸ್ ಇಂದ ಹಿಡಿದು ಮ್ಯಾಮಲ್ಸ್ ವರೆಗೂ ಎಲ್ಲ ಜೀವಿಯಲ್ಲೂ ಕೂಡ ಈ ಅಮೈಲೇಸ್ ಮತ್ತೆ ಟ್ರಿಪ್ಸಿನ್ ಕಾಮನ್ ಆಗಿರುತ್ತೆ. ದಟ್ಸ್ ವೈ ದೀಸ್ ಅಮೈಲೇಸ್ ಅಂಡ್ ಟ್ರಿಪ್ಸಿನ್ ಆರ್ ನೌನ್ ಆಸ್ ಯೂನಿವರ್ಸಲ್ ಎನ್ಸೈಮ್ಸ್. ಹಾಗಾಗಿ ಇದನ್ನು ನಾವು ಯೂನಿವರ್ಸಲ್ ಎನ್ಸೈಮ್ಸ್ ಅಂತ ಕರಿತೀವಿ. They are known as universal enzyme. Then ಎರಡನೇ ಪ್ರೂಫ್ ಏನು ಅಂತಂದ್ರೆ ಬ್ಲಡ್ ಅಂಡ್ ಲಿಂಫ್ function is same in all the vertebrates. Is same in all the vertebrates. ಎಲ್ಲ vertebrates ಅಲ್ಲೂ ಬ್ಲಡ್ ಮತ್ತು ಲಿಂಫ್ ಸ್ಟ್ರಕ್ಚರ್ ಸೇಮ್ ಇರುತ್ತೆ, ಫಂಕ್ಷನ್ ಸೇಮ್ ಇರುತ್ತೆ. Then insulin is found in all vertebrates. ಎಲ್ಲ vertebrates ಅಲ್ಲೂ ಇನ್ಸುಲಿನ್ ಇದ್ದೇ ಇರುತ್ತೆ. So this completes the evidences for evolution. ಇಲ್ಲಿಗೆ evidences for evolution complete ಆಯಿತು. So next part we will discuss about the theories for evolution. Okay, thank you. Next we are going to discuss about theories of evolution. Theories of evolution. Now theories of life ಬಗ್ಗೆ ತುಂಬಾ ಥಿಯರಿಗಳನ್ನ ಡಿಸ್ಕಸ್ ಮಾಡಿದ್ದೀವಿ ಆಲ್ರೆಡಿ. So now we are going to deal with theories of evolution. The first evolution theory was given by a scientist known as Lamarck. Okay, that's why the first theory of evolution was Lamarckism. Lamarckism, or it is also known as theory of inheritance of acquired characters. Theory of inheritance of acquired characters, or Lamarckism. This theory was proposed by Lamarck. ಈ Lamarckism ಥಿಯರಿನ ಕಂಡುಹಿಡಿದವನು Lamarck. ಅದಕ್ಕೆ ಇದನ್ನು Lamarckism or theory of inheritance of acquired characters. ಇವಾಗ ಇಲ್ಲೇ ಅರ್ಥ ಇದೆ. ಇನ್ಹೆರಿಟೆನ್ಸ್ ಅಂದ್ರೆ ಏನು? Characters that are inherited from one generation to another generation. Acquired characters ಅಂದ್ರೆ ನಾವು ಬೆಳೀತಾ ಏನೇನು ಕ್ಯಾರೆಕ್ಟರ್ಸ್ ನ ಅಳವಡಿಸ್ಕೊಂತೀವೋ ಅದನ್ನ ಅಕ್ವೈರ್ಡ್ ಕ್ಯಾರೆಕ್ಟರ್ಸ್ ಅಂತ ಕರಿತೀವಿ. ಸೊ ಈ Lamarckism ಥಿಯರಿ ಏನ್ ಹೇಳುತ್ತೆ, Lamarck ಏನ್ ಹೇಳ್ತಾನೆ ಅಂದ್ರೆ, ಅಕಾರ್ಡಿಂಗ್ ಟು ದಿಸ್ ಥಿಯರಿ, what are the changes that are acquired by an organism? What are the changes that are acquired by an organism that are inherited to their next generation? ಮಾನವ ಅಥವಾ ಯಾವುದೇ ಪ್ರಾಣಿ ಆಗಿರ್ಬೋದು, ಯಾವ ರೀತಿ ಬದಲಾವಣೆ ಅಥವಾ ಯಾವ ರೀತಿ ಹೇಳಬೇಕು ಕನ್ನಡದಲ್ಲಿ ಸಿದರೆ, ವಾಟ್ ಆರ್ ದಿ ಚೇಂಜಸ್? ಸೊ ತನ್ನ ದೇಹದಲ್ಲಾಗಿರ್ಬೋದು ಏನೇನು ಬದಲಾವಣೆಯನ್ನು ಮಾಡ್ಕೊಳ್ತಾನೋ ಆ ಬದಲಾವಣೆ ನೆಕ್ಸ್ಟ್ ಜನರೇಷನ್ಗೆ ಟ್ರಾನ್ಸ್ಫರ್ ಆಗುತ್ತೆ, ಇನ್ಹೆರಿಟೆನ್ಸ್ ಆಗುತ್ತೆ ಅಂತ ಹೇಳ್ತಾನೆ. ಸೊ ಯಾವ ರೀತಿ ಹೇಳ್ತಾನೆ ಅಂದ್ರೆ, ಮೇಜರ್ಲಿ ಯೂಸ್ ದಿಸ್ theory in an innovative way or in a new way by using a quotation, use and disuse theory. ನೋಡಿ, theory of Lamarckism ಅಂತ ಬಂದ ಕೂಡಲೇ ನಮ್ಗೆ ಈ ವರ್ಡ್ ಬರಬೇಕು, ಯೂಸ್ ಅಂಡ್ ಡಿಸ್ಯೂಸ್ ಥಿಯರಿ.
ಅಕಾರ್ಡಿಂಗ್ ಟು ದಿಸ್ ಕಾನ್ಸೆಪ್ಟ್ ಹೇಳೋದಾದ್ರೆ ಎವ್ರಿ ಆರ್ಗ್ಯಾನಿಸಮ್ ಡೆವಲಪ್ಸ್ ಇಟ್ಸ್ ಆರ್ಗನ್ ಸೈಜ್. ಲಮಾರ್ಕ್ ಏನ್ ಹೇಳ್ತಾನಂದ್ರೆ ಎಲ್ಲಾ ಜೀವಿಯಲ್ಲೂ ತನ್ನ ದೇಹದಲ್ಲಿರುವ ಆರ್ಗನ್ಸ್ ಸೈಜ್ ಏನಾಗುತ್ತೆ, ಬೆಳೀತಾ ಹೋಗುತ್ತೆ. ಗೊತ್ತಾಗ್ತಿದೆಯಾ? ಡ್ಯೂ ಟು ಎನ್ವಿರಾನ್ಮೆಂಟಲ್ ಚೇಂಜಸ್ ಆಗಿರುವ ಚೇಂಜಸ್ ಇಂದ ಸಮ್ ಆರ್ಗನ್ಸ್ ವಿಚ್ ಆರ್ ಯೂಸ್ಡ್ regularly due to environmental changes, if some organs are used regularly, that organ is develops. ಯಾವ ಆರ್ಗನ್, ದೇಹದಲ್ಲಿರುವ ಯಾವ ಆರ್ಗನ್ಸ್ ನಾವು ಜಾಸ್ತಿ ಬಳಸ್ತೀವೋ ಆ ಆರ್ಗನ್ ಏನಾಗುತ್ತೆ, ಬೆಳೀತಾ ಹೋಗುತ್ತೆ. ನಾವು ಯಾವ ಆರ್ಗನ್ಸ್ ನ ಬಳಸೋದೇ ಇಲ್ವೋ that is which we cannot use that organ, ಯಾವ ಆರ್ಗನ್ಸ್ ನ ಬಳಸೋದೇ ಇಲ್ವೋ ಅದು ವೆಸ್ಟಿಜಿಯಲ್ ಆಗೋ ಚಾನ್ಸಸ್ ಇರುತ್ತೆ ಅಥವಾ ಡಿಸಪಿಯರ್ ಆಗೋ ಚಾನ್ಸಸ್ ಇರುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಇದನ್ನ ಯೂಸ್ ಅಂಡ್ ಡಿಸ್ಯೂಸ್ ಥಿಯರಿ ಅಂತ ಕರಿತೀವಿ. ಯೂಸ್ ಅಂಡ್ ಡಿಸ್ಯೂಸ್ ಥಿಯರಿ tells that the organ in a body are used continuously, that organ develops, and the organ that are not used, that organ is disappear. ಅದನ್ನ ಹೇಳಿದ್ದು ಲಮಾರ್ಕ್. ಸೊ ಅನ್ನೋದಕ್ಕೆ ಎಕ್ಸಾಂಪಲ್ಸ್ ನ ಕೊಡ್ತಾರೆ. ಫಸ್ಟ್ ಎಕ್ಸಾಂಪಲ್ ದಟ್ ಗಿವನ್ ಬೈ ಲಮಾರ್ಕ್ ಥಿಯರಿ ವಾಸ್ ಜಿರಾಫೆ. ನಮಗೆ ಗೊತ್ತಿದೆ ದ ನೆಕ್ ಆಫ್ ಜಿರಾಫೆಸ್ ಆರ್ ವೆರಿ ಟಾಲ್. ಯಾಕೆ ಟಾಲ್ ಆಯ್ತು ಅಂತ ಲಮಾರ್ಕ್ ಏನ್ ಹೇಳ್ತಾನೆ, ಅರ್ಲಿಯರ್ ದ ನೆಕ್ ಆಫ್ ಜಿರಾಫೆಸ್ ಆರ್ ಸ್ಮಾಲರ್ ಬಟ್ ದ ಟ್ರೀಸ್ ಆರ್ ಟಾಲರ್. To get their food, their neck is elongated gradually. ಸೊ ಮೊದಲೇನು ಮಾಡ್ತಿದ್ವು, ಅವಕ್ಕೆ ಆಹಾರ ಸಿಗ್ತಾ ಇರಲಿಲ್ಲ, ಮರ ತುಂಬಾ ಎತ್ತರ ಇತ್ತು. ಸೊ ದೇ ಜಂಪ್ ಅಂಡ್ ಜಂಪ್, ಯಾವಾಗ ಜಂಪ್ ಮಾಡ್ತಾ ಇರೋದ್ರಿಂದ ಅದ್ರ ನೆಕ್ ಏನಾಯ್ತು, ಎಲಾಂಗೇಟ್ ಆಯ್ತು ಅಂತ ಹೇಳ್ತಾರೆ. ಅಂದ್ರೆ ಅದು ಜಿರಾಫೆ ಏನ್ ಮಾಡ್ತು, ತನ್ನ ನೆಕ್ ನ ತುಂಬಾ ಯೂಸ್ ಮಾಡ್ತಾ ಇತ್ತು. ಹಾಗಾಗಿ ಏನಾಯ್ತು, ಅದರ ನೆಕ್ ಏನಾಗಿದೆ, ಪ್ರಾಪರ್ ಆಗಿ ಡೆವಲಪ್ಮೆಂಟ್ ಆಗಿದೆ, ಎಲಾಂಗೇಟ್ ಆಗಿದೆ ಅಂತ ಹೇಳ್ತಾರೆ. ಇನ್ನೂ ಒಂದು ಎಕ್ಸಾಂಪಲ್ಸ್ ಕೊಡ್ತಾನೆ, ದಟ್ ಈಸ್ limbs of snake. We know that the snakes are limbless, they are creeping in nature, but according to Lamarck's theory, the ancestors or the members of snakes have limbs. ಅವರಿಗೆ ಕಾಲುಗಳು ಇದ್ದವು, ಲಿಮ್ಸ್ಗಳಿದ್ದವು, ಬಟ್ ದೇ ವೋಂಟ್ ಯೂಸ್ ದ್ಯಾಟ್. ಅವರು ಅದನ್ನು ಬಳಸಲಿಲ್ಲ, ಅದನ್ನ ಡಿಸ್ಯೂಸ್ ಮಾಡಿದ್ರು. ಅದಕ್ಕೆ ಏನಾಯ್ತು, ಲಿಂಬ್ಲೆಸ್ ಸ್ನೇಕ್ಸ್ ಬರಕ್ ಸ್ಟಾರ್ಟ್ ಆಯ್ತು. ಅರ್ಥ ಆಗ್ತದೆ ಈಗ? ಸೊ ಯಾವ ಆರ್ಗನ್ಸ್ ನ ಯೂಸ್ ಮಾಡಲ್ವೋ ಅದು ರೆಡ್ಯೂಸ್ ಆಗ್ತಾ ಇದೆ ಅಕಾರ್ಡಿಂಗ್ ಟು ಲಮಾರ್ಕ್. ಗೊತ್ತಾಗ್ತಿದೆಯಾ? ಆಮೇಲೆ ಇನ್ನೊಂದು ಎಕ್ಸಾಂಪಲ್ಸ್ ಕೊಡ್ತಾರೆ, ಫ್ಲೈಟ್ಲೆಸ್. ಕೆಲವೊಂದು ಎಲ್ಲ ಬರ್ಡ್ಸ್ಗಳು ಫ್ಲೈ ಮಾಡುತ್ತೆ ಬಿಕಾಸ್ ದೇ ಹ್ಯಾವಿಂಗ್ ವಿಂಗ್ಸ್. ಓಕೆ, ಬಟ್ ಸಮ್ ಬರ್ಡ್ಸ್ ದೇ ಡು ನಾಟ್ ಫ್ಲೈ, ದಟ್ಸ್ ವೈ ದೇರ್ ವಿಂಗ್ಸ್ ಆರ್ ಆಬ್ಸೆಂಟ್ ಆರ್ ದೇ ಬಿಕಮ್ ಎಲಿಮಿನೇಟೆಡ್ ಅಂತ ಹೇಳ್ತಾರೆ. ಬಟ್ ದಿಸ್ ಥಿಯರಿ ವಾಸ್ ನಾಟ್ ಅಪ್ರೂವ್ಡ್. ಈ ಥಿಯರಿನ ಯಾರು ಒಪ್ಕೊಳ್ಳೋದಿಲ್ಲ. ಬಟ್ ದೇರ್ ಇಸ್ ಅ ಒನ್ ಪರ್ಸನ್ ನೌನ್ ಆಸ್ ಆಗಸ್ಟ್ ವೈಸ್ಮನ್. ಹಿ ಡಿಸ್ಪ್ರೂವ್ಡ್ ದಿಸ್ ಥಿಯರಿ. ಅಂದ್ರೆ ಕ್ರಿಟಿಸಿಸಮ್. ಓಕೆ, ನೆಕ್ಸ್ಟ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ಕ್ರಿಟಿಸಿಸಮ್ ಆಫ್ ಲಮಾರ್ಕ್ಸ್ ಥಿಯರಿ. ಈ ಲಮಾರ್ಕ್ಸ್ ಥಿಯರಿನ ಯಾರು ಅಪರಾಧ ಮಾಡಿದ್ರು, ಯಾರು ತಪ್ಪಿದೆ ಅಂತ ಹೇಳಿದ್ರು ಅಂದ್ರೆ ಆಗಸ್ಟ್ ವೈಸ್ಮನ್. ಸಿಂಪಲ್ ನೋಡಿ, ಲಮಾರ್ಕ್ಸ್ ಥಿಯರಿ ಯೂಸ್ ಅಂಡ್ ಡಿಸ್ಯೂಸ್ ಥಿಯರಿ. ಯಾವ ಕ್ಯಾರೆಕ್ಟರ್ಸ್ ನಾವು ಬೆಳೆಸ್ಕೊಂತಾ ಹೋಗ್ತೀವೋ ಅದು ನೆಕ್ಸ್ಟ್ ಜನರೇಷನ್ಗೆ ಟ್ರಾನ್ಸ್ಫರ್ ಆಗುತ್ತೆ. ಯಾವುದನ್ನು ಬೆಳೆಸೋದಿಲ್ವೋ ಅದು ವೆಸ್ಟಿಜಿಯಲ್ ಆಗುತ್ತೆ ಅಥವಾ ಡಿಸಪಿಯರ್ ಆಗುತ್ತೆ ಅಂತ ಲಮಾರ್ಕ್ ಹೇಳ್ದ. ಬಟ್ ಅದನ್ನ ಯಾರು ಅಪ್ರೂವ್ ಮಾಡಲಿಲ್ಲ. ನೆಕ್ಸ್ಟ್ ಕ್ರಿಟಿಸಿಸಮ್ ಆಫ್ ಲಮಾರ್ಕಿಸಮ್. ಲಮಾರ್ಕಿಸಮ್ ಥಿಯರಿನ ಡಿಸ್ಪ್ರೂವ್ ಮಾಡಿದ ಯಾರು ಅಂದ್ರೆ ದಟ್ ಈಸ್ ಆಗಸ್ಟ್ ವೈಸ್ಮನ್. ಇವನ ಇದನ್ನ ಡಿಸ್ಪ್ರೂವ್ ಮಾಡಿದ್ರು. ಅಂಡ್ ಈ ಪ್ರಪೋಸ್ಡ್ ಒನ್ ಕಾನ್ಸೆಪ್ಟ್ ನೌನ್ ಆಸ್
theory of germ plasm ಥಿಯರಿನ ಕೂಡ ಪ್ರಪೋಸ್ ಮಾಡಿ. germ plasm theory ಅಂದ್ರೆ ಏನು ಅಂದ್ರೆ, so we know that in our body there are two types of cells are present. One is somatic cells and another one is germ cells. ನಿಮಗೆ ಇದನ್ನ ಜೆನೆಟಿಕ್ಸ್ ಅಲ್ಲಿ ಹೇಳಿದೀವಿ, ಮಾಲಿಕ್ಯುಲರ್ ಬಯಾಲಜಿ ಅಲ್ಲಿ ಹೇಳಿದೀವಿ. somatic cells are common in both male and female, whereas germ cells are the reproductive cells. They are the reproductive cells. ನಾವು germ cells ಬಗ್ಗೆ ಹೇಳಬೇಕಾದ್ರೆ ಮೇಜರ್ ಆಗಿ ಆರ್ಗನ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ, ಟೆಸ್ಟಿಸ್ ಮತ್ತೆ ಓವರಿ ಬಗ್ಗೆ ತುಂಬಾ ಡಿಸ್ಕಸ್ ಮಾಡಿದ್ವಿ. ಇದ್ರ ಬಗ್ಗೆ ಫಸ್ಟ್ ಯೂನಿಟ್ ಅಲ್ಲಿ ಡಿಸ್ಕಸ್ ಮಾಡಿದ್ವಿ. ಸೊ ಈ ಆಗಸ್ಟ್ ವೈಸ್ಮನ್ ಥಿಯರಿ ಏನ್ ಹೇಳುತ್ತೆ ಅಂದ್ರೆ, ಕ್ಯಾರೆಕ್ಟರ್ಸ್ ಆಫ್ somatic cells or characters formed from somatic cells are not inherited. ಈ ಸೊಮ್ಯಾಟಿಕ್ ಸೆಲ್ಸ್ ನ ಕ್ಯಾರೆಕ್ಟರ್ಸ್ ಏನಾಗುತ್ತೆ, ಒಂದು ಜನರೇಷನ್ ಇಂದ ಇನ್ನೊಂದು ಜನರೇಷನ್ಗೆ ಪಾಸ್ ಆಗುವುದಿಲ್ಲ. ಗೊತ್ತಾಗ್ತಿದೆಯಾ? ಸೊಮ್ಯಾಟಿಕ್ ಸೆಲ್ಸಿನ ಕ್ಯಾರೆಕ್ಟರ್ಸ್ಗಳು ಒಂದು ಜನರೇಷನ್ ಇಂದ ಇನ್ನೊಂದು ಜನರೇಷನ್ಗೆ ಪಾಸ್ ಆಗುವುದಿಲ್ಲ. ದೇ ಆರ್ ನಾಟ್ ಇನ್ಹೆರಿಟೆಡ್. whereas the characters of germ cells, they are inherited. germ cells ಇನ ಕ್ಯಾರೆಕ್ಟರ್ಸ್ ಏನಾಗುತ್ತೆ, ಒಂದು ಜನರೇಷನ್ ಇಂದ ಇನ್ನೊಂದು ಜನರೇಷನ್ಗೆ ಪಾಸ್ ಆಗುತ್ತೆ. ಬಟ್ ಸೊಮ್ಯಾಟಿಕ್ ಸೆಲ್ಸ್ ಇನ ಕ್ಯಾರೆಕ್ಟರ್ಸ್ ಏನಾಗುತ್ತೆ, ಒಂದು ಜನರೇಷನ್ ಇಂದ ಇನ್ನೊಂದು ಜನರೇಷನ್ಗೆ ಪಾಸ್ ಆಗುವುದಿಲ್ಲ ಅಂತ ಹೇಳಿ ಇದನ್ನ ಪ್ರೂಫ್ ಕೂಡ ಮಾಡೋದು by taking the rats. ಇಲಿಗಳನ್ನ ತೆಗೆದುಕೊಂಡು ಪ್ರೂಫ್ ಮಾಡಿದೆ. ಹೇಗೆ ಅಂದ್ರೆ, you take a rat and you cut the tail. ಅದರ ಬಾಲನ ಏನ್ ಮಾಡ್ದ, ಕಟ್ ಮಾಡ್ದ. ಫಸ್ಟ್ ಜನರೇಷನ್ ಅಂತ. ಸೆಕೆಂಡ್ ಜನರೇಷನ್ ಅಲ್ಲಿ ಈ ಕಟ್ ಮಾಡಿರೋ ರ್ಯಾಟ್ ಇದೆ, ಟೈಲ್ ಕಟ್ ಆಗಿದೆ, ಅದು ರಿಪ್ರೊಡ್ಯೂಸ್ ಆಗುತ್ತೆ, ಆಫ್ ಸ್ಪ್ರಿಂಗ್ಸ್ ನ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಪ್ರೊಡ್ಯೂಸ್ ಮಾಡಿದಾಗ ಲಮಾರ್ಕ್ ಹೇಳಿರೋ ಪ್ರಕಾರ ಆದ್ರೆ ಏನಾಗ್ಬೇಕಿತ್ತು, ರ್ಯಾಟ್ ಅಲ್ಲಿ ಹುಟ್ಟೋ ರ್ಯಾಟ್ ಅಲ್ಲಿ ಟೈಲ್ ಇರಬಾರ್ದಿತ್ತು. ಬಟ್ ಇನ್ ಸೆಕೆಂಡ್ ಜನರೇಷನ್ ದ ರ್ಯಾಟ್ ವಿತ್ ಟೈಲ್ ಇತ್ತು. ಗೊತ್ತಾಗ್ತಿದ್ಯಾ? ಥರ್ಡ್ ಜನರೇಷನ್ ಕೂಡ ಮತ್ತೆ ಏನ್ ಮಾಡ್ದ, ಈ ಸೆಕೆಂಡ್ ಜನರೇಷನ್ ರ್ಯಾಟ್ ಇದೆಯಲ್ಲ ಅದ್ರ ಟೈಲ್ ನ ಕಟ್ ಮಾಡ್ದ. ಕಟ್ ಮಾಡಿ ನೆಕ್ಸ್ಟ್ ಥರ್ಡ್ ಜನರೇಷನ್ ಬಂತಲ್ಲ, ಆ ರ್ಯಾಟ್ ಅಲ್ಲೂ ಕೂಡ ಟೈಲ್ ಇತ್ತು. ಈ ರೀತಿ 20 ಜನರೇಷನ್ ಟ್ರಯಲ್ ಮಾಡ್ದ. 20 ಜನರೇಷನ್ ಟ್ರಯಲ್ ಮಾಡ್ದ. ಟ್ರಯಲ್ ಮಾಡಿದಾಗೂ ಕೂಡ he does not form any rat without tail. ಬಾಲ ಇಲ್ಲದೆ ಇರುವ ರ್ಯಾಟ್ ನಾನು ಅಬ್ಸರ್ವೇ ಮಾಡಲಿಲ್ಲ. ಎಲ್ಲಾ ರ್ಯಾಟ್ಸ್ಗೂ ಬಾಲ ಇತ್ತು. all the rats have their tail throughout 20 generation. Thus he criticized the theory of Lamarckism. ಯಾವ ರೀತಿ ಅಂದ್ರೆ, ಲಮಾರ್ಕ್ ಹೇಳಿರೋ ಪ್ರಕಾರ ಏನಾಗಬೇಕಿತ್ತು, ಯಾವ ಆರ್ಗನ್ಸ್ ಇಲ್ವೋ, ಯೂಸ್ ಆಗ್ತಿಲ್ವೋ, ಅದು they cannot inherited, they cannot transfer from one generation to another generation. ಬಟ್ ಟೈಲ್ ಕಟ್ ಮಾಡಿದೀವಿ, ಒಂದು ಜನರೇಷನ್ ಟೈಲೇ ಇಲ್ಲ, ಬಟ್ ನೆಕ್ಸ್ಟ್ ಜನರೇಷನ್ ಟೈಲ್ ಹೇಗೆ ಬಂತು? ಗೊತ್ತಾಗ್ತಿದೆಯಾ? ಕ್ವಶನ್ ಮಾಡ್ದ. ಅಂಡ್ ದಿಸ್ ಟೈಲ್ is a somatic part of the somatic part of that rat. ಸೊ ಸೊಮ್ಯಾಟಿಕ್ ಪಾರ್ಟ್ ಆಗಿರೋದ್ರಿಂದ ಅದು ಇನ್ಹೆರಿಟೆಡ್ ಆಗ್ತಾನೆ ಹೋಗ್ತಾ ಇದೆ. ಗೊತ್ತಾಗ್ತಿದೆಯಾ? ಸೊ ಅದಕ್ಕೇನು ಪ್ರಾಬ್ಲಮ್ ಇಲ್ಲ. ಓನ್ಲಿ ದ germ cells are inherited from one generation to another generation. ಅಂದ್ರೆ ಈ germ cells ಅಲ್ಲಿ ಏನೇ ಚೇಂಜಸ್ ಆದ್ರೂ ಅದು ನೆಕ್ಸ್ಟ್ ಜನರೇಷನ್ಗೆ ಅಫೆಕ್ಟ್ ಆಗುತ್ತೆ. ಬಟ್ ಸೊಮ್ಯಾಟಿಕ್ ಸೆಲ್ಸ್ ಅಲ್ಲಿ ಏನೇ ಚೇಂಜಸ್ ಆದ್ರೂ ಅದು ನೆಕ್ಸ್ಟ್ ಜನರೇಷನ್ಗೆ ಅಫೆಕ್ಟ್ ಮಾಡುವುದಿಲ್ಲ. ದೇ ಆರ್ ನಾರ್ಮಲ್ ಅಂತ ಹೇಳಿದ್ರು. ಆಮೇಲೆ ಲಮಾರ್ಕಿಯನ್ನು ಡಿಸ್ಪ್ರೂವ್ ಮಾಡಬೇಕಾದ್ರೆ ವೈಸ್ಮನ್ ಇನ್ನೂ 2 ಪ್ರಶ್ನೆ ಕೇಳ್ತಾನೆ, ಕ್ವಶನ್ ಅರೈಸ್ ಮಾಡ್ತಾನೆ.
we continuously uses our eyes. ನಾವು ನಮ್ಮ ಕಣ್ಣುಗಳನ್ನ ದಿನನಿತ್ಯ ಬಳಸ್ತೀವಿ. ಲಮಾರ್ ಥಿಯರಿ ಪ್ರಕಾರ ಏನಾಗಿರ್ಬೇಕಿತ್ತು, ಯಾವ ಆರ್ಗನ್ಸ್ನ ನಾವು ಹೆಚ್ಚು ಯೂಸ್ ಮಾಡ್ತೀವೋ ಅದು ಬೆಳಿಬೇಕಿತ್ತು. ಹಾಗಂತ ನಮ್ಮ ಕಣ್ಣಿನಲ್ಲಿ ದೊಡ್ಡದಾಗಿದೆಯಾ, ತುಂಬಾ ಬೆಳೆದಿದೆಯಾ? ಇಲ್ಲ. ಹಾಗಾದ್ರೆ ಅವ್ರ ಥಿಯರಿ ತಪ್ಪು ಅಂತ ಆಗುತ್ತೆ. Then he arises one more question, that is development of heart. Throughout lifespan, the heart is beating, but the heart is at same size with small increases. Whether it is increases in a big amount or large size, no. But by this question, the Lamarckism theory was criticized by August Weismann. ಗೊತ್ತಾಗ್ತಿದೆಯಾ? So next we will discuss the Darwin's theory. Darwin's theory, or it is also known as Darwinism. We know that Darwin was the father of evolution, and he also known as Newton of biology. In the biology, Newton antanu kariತೀವಿ. And we know that Darwin's traveled throughout the world with a ship that is known as HMS Bigelow. ಅದರ ಬಗ್ಗೆ ಹೇಳಿದೀವಿ ನಾವು already. And Darwin explained his theory in a book known as Origin of Species by Natural Selection. This is a book that written by Darwin. Darwin ಬರೆದಿರೋ book ಹೆಸರು ಏನು ಅಂದ್ರೆ Origin of Species by Natural Selection. And very important thing is branching descent and natural selection are the two key concepts of Darwinism. Branching descent and natural selection are the two key concepts of Darwin's theory. So branching descent means the origin of new species from their branching descent. ಅಂದ್ರೆ ಹೊಸ ಜೀವಿ ಬರುತ್ತೆ, ಯಾವುದರಿಂದ ಬರುತ್ತೆ ಅಂದ್ರೆ from their parents or from their ancestors, ಅವರ ಪೂರ್ವಜರಿಂದ ಬರುತ್ತೆ ಅಂತ ಹೇಳ್ತಾ ಹೋಗ್ತೀವಿ. So this Darwin theory consists of some postulates. Major ಆಗಿ there are 6 postulates that are found in Darwin theory. ನಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ postulates ಬಗ್ಗೆ ಇಲ್ಲ, ಬಟ್ ಓವರ್ ವ್ಯೂ ಆಗಿ ಡಿಸ್ಕಸ್ ಮಾಡೋಣ. The postulates of Darwin theory, which includes one is overproduction, struggle for existence. Third one, variation. Then fourth one, survival of the fittest. Then fifth one, natural selection. Then sixth one, species. So these 6 are the postulates of Darwin theory. Overproduction. Every organism will reproduce. ಹೌದಾ? ರಿಪ್ರೊಡಕ್ಷನ್ ಆದ್ಮೇಲೆ ಪ್ರೊಡಕ್ಷನ್ ಏನಾಗಬೇಕು, ಆಫ್ ಸ್ಪ್ರಿಂಗ್ ಸಂಖ್ಯೆ ಏನಾಗುತ್ತೆ, ಜಾಸ್ತಿ ಆಗೇ ಆಗುತ್ತೆ. ಸೊ ದಿಸ್ ಇಸ್ ಓವರ್ ಪ್ರೊಡಕ್ಷನ್. ಸ್ಟ್ರಗಲ್ ಫಾರ್ ಎಕ್ಸಿಸ್ಟೆನ್ಸ್. ಸೊ ಆರ್ಗ್ಯಾನಿಸಮ್ಸ್ ಜಾಸ್ತಿ ಆದ್ಮೇಲೆ ಫುಡ್ಡಿಗೆ ಮತ್ತೆ ಶೆಲ್ಟರ್ಗೆ ಸ್ಕೇರ್ಸಿಟಿ ಆಗೇ ಆಗುತ್ತೆ. ಸೊ ಸ್ಕೇರ್ಸಿಟಿ ಆದಾಗ ಯಾವ ಆರ್ಗ್ಯಾನಿಸಮ್ ಸ್ಟ್ರಗಲ್ ಪಡುತ್ತೋ ಫುಡ್
ಫುಡ್ಡಿಗೋಸ್ಕರ ಆಗಿರ್ಬೋದು, ನ್ಯಾಚುರಲ್ ರಿಸೋರ್ಸಸ್ಗೋಸ್ಕರ ಯಾವ ಆರ್ಗ್ಯಾನಿಸಮ್ ಸ್ಟ್ರಗಲ್ ಪಡುತ್ತೋ ಅದು ಬದುಕುತ್ತೆ. ಯಾವುದು ಸ್ಟ್ರಗಲ್ ಪಡೋದೇ ಇಲ್ಲ ಅದೇನಾಗುತ್ತೆ, ಎಲಿಮಿನೇಟ್ ಆಗುತ್ತೆ. ದೆನ್ ವೇರಿಯೇಷನ್. ವೇರಿಯೇಷನ್ ಈಸ್ ಅ ಸ್ಟ್ರಕ್ಚರಲ್, ಫಂಕ್ಷನಲ್ ಆರ್ ಬಿಹೇವಿಯರ್ ಡಿಫರೆನ್ಸ್ ಬಿಟ್ವೀನ್ ದಿ ಮೆಂಬರ್ಸ್ ಆಫ್ ದಿ ಸ್ಪೀಸೀಸ್. ಆ ಸ್ಪೀಸೀಸ್ ಅಲ್ಲಿ ಏನು ಡಿಫರೆನ್ಸ್ ಇದೆಯೋ ಅದನ್ನ ವೇರಿಯೇಷನ್ಸ್ ಅಂತ ಕರಿತೀವಿ. ದಿಸ್ ವೇರಿಯೇಷನ್ಸ್, ಈ ವೇರಿಯೇಷನ್ ಎರಡು ರೀತಿ ಆಗ್ಬೋದು. ಎನ್ವಿರಾನ್ಮೆಂಟ್ ಇಂದ ವೇರಿಯೇಷನ್ ಆದರೆ ಅದು ಟೆಂಪ್ರವರಿ. ಅದೇ ಹೆರಿಡಿಟಿಯಿಂದ ಏನಾದರೂ ವೇರಿಯೇಷನ್ ಆದರೆ ಅದು ಪರ್ಮನೆಂಟ್. ಅದಕ್ಕೆ ಡಿಸೀಸಸ್ ಅಲ್ಲಿ ಹೆರಿಡಿಟಿ ಅಂತ ಯೂಸ್ ಮಾಡ್ತೀವಿ. ಅಂಶ ಪಾರಂಪರೆಯಾಗಿ ಏನಾಗುತ್ತೆ, ಆ ಡಿಸೀಸ್ ಏನಾಗುತ್ತೆ ಕ್ಯಾರಿ ಆಗ್ತಾ ಹೋಗುತ್ತೆ. ಗೊತ್ತಾಗ್ತಿದೆಯಾ? ನೆಕ್ಸ್ಟ್, ಸರ್ವೈವಲ್ ಟು ಫಿಟ್ಟೆಸ್ಟ್. ದೋಸ್ ಆರ್ಗ್ಯಾನಿಸಮ್ ವಿಚ್ ಸ್ಟ್ರಗಲ್ ಫಾರ್ ಎಕ್ಸಿಸ್ಟೆನ್ಸ್. ಯಾವ ಜೀವಿ ಬದುಕೋದಕ್ಕೋಸ್ಕರ ಸ್ಟ್ರಗಲ್ ಪಡುತ್ತೋ ಅದು ಭೂಮಿ ಮೇಲೆ ಇರೋದಕ್ಕೆ ಫಿಟ್ ಅಂತ. ಯಾವುದು ಸ್ಟ್ರಗಲ್ ಪಡೋದೇ ಇಲ್ಲೋ ದೇ ಬಿಕಮ್ ಎಲಿಮಿನೇಟೆಡ್. ಅದಕ್ಕೆ ಸರ್ವೈವಲ್ ಟು ಫಿಟ್ಟೆಸ್ಟ್. ಫಿಟ್ ಇದ್ರೆ ಮಾತ್ರ ನಾವು ಸರ್ವೈವ್ ಆಗೋದು. ಅದಕ್ಕೆ those the species or an organism that will struggle to fit in that place of earth, they will survive. ಭೂಮಿ ಮೇಲೆ ಬದುಕೋದಕ್ಕೋಸ್ಕರ ಯಾರು ಸ್ಟ್ರಗಲ್ ಮಾಡ್ತಾರೋ ಅವರು ಸರ್ವೈವ್ ಆಗ್ತಾರೆ ಅಂತ ಹೇಳ್ತಾರೆ. Then natural selection. Those organisms which struggle for their existence with suitable variation. Those the organism will struggle for existence with suitable variation that will select by the nature. ಯಾರು ಕಷ್ಟಪಟ್ಟು ಬದುಕೋದಕ್ಕೋಸ್ಕರ ಕಷ್ಟಪಡ್ತಾರೋ ಅವ್ರನ್ನ ನೇಚರ್ ಸೆಲೆಕ್ಟ್ ಮಾಡುತ್ತೆ. ಯಾರು ಸೋಂಬೇರಿಗಳು ಅಥವಾ ಬದುಕೋದಕ್ಕೆ ಅನರ್ಹರಾಗಿರ್ತಾರೆ, ಕಷ್ಟನೇ ಪಡೋದಿಲ್ವೋ ಅವ್ರನ್ನ ನೇಚರ್ ಸೆಲೆಕ್ಟ್ ಮಾಡೋದಿಲ್ಲ. ದೇ ಬಿಕಮ್ ವ್ಯಾನಿಷಸ್ ಆರ್ ದೇ ಬಿಕಮ್ ಎಲಿಮಿನೇಟೆಡ್. ಗೊತ್ತಾಗ್ತಿದೆಯಾ? ಅದನ್ನ ನ್ಯಾಚುರಲ್ ಸೆಲೆಕ್ಷನ್ ಅಂತ ಕರೀತಾರೆ. ಸ್ಪೀಸಿಯೇಷನ್. ವಿ ನೋ ದಟ್ ಸ್ಪೀಸಿಯೇಷನ್ ಮೀನ್ಸ್ ಫಾರ್ಮೇಷನ್ ಆಫ್ ನ್ಯೂ ಸ್ಪೀಸೀಸ್ ಫ್ರಮ್ pre-existing species. Speciation means formation of new species from pre-existing species. ಹೊಸ ಜೀವಿ ಬರುತ್ತೆ ಯಾವುದರಿಂದ ಅಂದ್ರೆ ಇನ್ನೊಂದು ಜೀವಿಯಿಂದ, ಹಳೆಯ ಜೀವಿಯಿಂದ. ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಏನಿಲ್ಲ, ಇಟ್ಸ್ ಜಸ್ಟ್ ಅನ್ ಇನ್ಫಾರ್ಮೇಶನ್. ಓಕೆ, ಈ ಡಾರ್ವಿನ್ಸ್ ನಾವು ಥಿಯರಿ, ಡಾರ್ವಿನ್ಸ್ ದ ಫಾದರ್ ಆಫ್ ಎವಲ್ಯೂಷನ್ ಅಂತ ಕರೆದ್ರು ಕೂಡ ಈ ಡಾರ್ವಿನ್ಸ್ ಥಿಯರಿಯಲ್ಲೂ ಕೆಲವೊಂದು ಲೋಪಗಳಿವೆ. ಡಿಫಾಲ್ಟ್ಸ್ ಆರ್ ಕ್ರಿಟಿಸಿಸಮ್ ಆಫ್ ಡಾರ್ವಿನ್ಸ್. ಡಾರ್ವಿನ್ಸ್ ಥಿಯರಿ ಕ್ರಿಟಿಕ್ಸ್ ಏನೇನು ಬಂತು ಅಂದ್ರೆ, ಫಸ್ಟ್ ಒನ್, ಡಾರ್ವಿನ್ ಡಸ್ ನಾಟ್ ಎಕ್ಸ್ಪ್ಲೇನ್ ಅಬೌಟ್ ಇನ್ಹೆರಿಟೆನ್ಸ್. ಡಾರ್ವಿನ್ ಇನ್ಹೆರಿಟೆನ್ಸ್ ನ ಬಗ್ಗೆ ಎಕ್ಸ್ಪ್ಲೈನ್ ಮಾಡಲೇ ಇಲ್ಲ. ಓಕೆ, ಅಂಡ್ Darwin does not explain about causes of evolution. Evolutions ಗೆ ಕಾರಣ ಏನು ಅನ್ನೋದನ್ನು ಕೂಡ ಡಾರ್ವಿನ್ ಎಕ್ಸ್ಪ್ಲೈನ್ ಮಾಡಲೇ ಇಲ್ಲ. Okay, this is about some critics or criticism of Darwin's theory. So next we will discuss about the last theory, that is mutation theory. Mutational theory. We already discussed about mutation. That is the same. Mutation theory was proposed by a scientist Hugo de Vries. Okay, Hugo de Vries tells that mutation is a sudden, large, inheritable process. Now genetics we discuss ಮಾಡಿದ್ವಿ what is mutation ಅಂತ. So same only we use. So this mutation theory was proposed by Hugo de Vries. To explain this theory, he used a plant evening primrose that is known as Omnitherum
Omnithera lamarckina. Okay, he used this plant to explain this theory. Okay, so now what the mutation theory tells. Mutation theory ಏನು ಹೇಳ್ತು ಅಂತ ನೋಡೋದಾದ್ರೆ with the board. ಏನಾಗುತ್ತೆ ಮ್ಯುಟೇಷನ್ ಥಿಯರಿ ಅಂತಂದ್ರೆ, ಸೊ ಹುಗೋಡಿ ವೈರಸ್ ಒಂದು ಪ್ಲಾಂಟ್ ನ ತೆಗೆದುಕೊಂಡಿದ್ದಾರೆ, ಹೈಬ್ರಿಡೈಸೇಷನ್ ಮಾಡಿದ್ದಾರೆ. ಹೈಬ್ರಿಡೈಸೇಷನ್ ಫಸ್ಟ್ ಜನರೇಷನ್ ಆಫ್ ಸ್ಪ್ರಿಂಗ್ಸ್ ಬರುತ್ತಲ್ಲ, ಇನ್ ಫಸ್ಟ್ ಜನರೇಷನ್ ಆಫ್ ಸ್ಪ್ರಿಂಗ್ಸ್ ಶೋ ಲೆಸ್ ಡಿಫರೆನ್ಸ್ ಟು ದೇರ್ ಪೇರೆಂಟ್. ಫಸ್ಟ್ ಜನರೇಷನ್ ಆಫ್ ಸ್ಪ್ರಿಂಗ್ಸ್ ಅಲ್ಲಿ ಸ್ವಲ್ಪ ಲೆಸ್, ದೇ ಹ್ಯಾವ್ ಲೆಸ್ ಡಿಫರೆನ್ಸ್ ಕಂಪೇರ್ಡ್ ಟು ದೇರ್ ಪೇರೆಂಟ್. ಆ ಪೇರೆಂಟಿಗೂ ಮತ್ತೆ ಆಫ್ ಸ್ಪ್ರಿಂಗ್ಸಿಗೂ ಕ್ಯಾರೆಕ್ಟರ್ಸ್ ಅಲ್ಲಿ ಸ್ವಲ್ಪ ಡಿಫರೆನ್ಸ್ ಇತ್ತು, ಗೊತ್ತಾಗ್ತಿದೆಯಾ? ಅಂಡ್ ದಿಸ್ ಪ್ಲಾಂಟ್ ಈಸ್ ಅಂಡರ್ಗೋ ಹೈಬ್ರಿಡೈಸೇಷನ್, ದೆನ್ ವಿ obtain second generation. In second generation of springs have greater difference compared to their parent. ಗೊತ್ತಾಗ್ತಿದೆಯಾ? ಸೊ ಪೇರೆಂಟ್ ಕಂಪೇರ್ ಮಾಡಿದ್ರೆ ಈ ಆಫ್ ಸ್ಪ್ರಿಂಗ್ಸ್ ಅಲ್ಲಿ they have much difference. They have greater difference. This difference of organisms, this difference in organisms is due to, ಯಾಕೆ ಈ ರೀತಿ ಡಿಫರೆನ್ಸ್ ಇದೆ ಕ್ಯಾರೆಕ್ಟರ್ಸ್ ಅಲ್ಲಿ ಫ್ರಮ್ ಪೇರೆಂಟ್ಸ್ ಟು ಆಫ್ ಸ್ಪ್ರಿಂಗ್ಸ್ ಅಂದ್ರೆ, ದಿಸ್ ಈಸ್ ಡ್ಯೂ ಟು ಮ್ಯುಟೇಷನ್. And the Hugodi virus also tells that mutation is a slow and jerky process. Okay, and according to this mutational theory, evolution is a discontinuous process. Evolution is a discontinuous, and according to mutation theory, evolution discontinuous and jerky process, jerky process in which new species are arises from the pre-existing one. New species are arises from the pre-existing one in a single generation. New species arises from parents in a single generation, and this single generation we call it as saltation. A single generation ಬರೋದನ್ನ ನಾವು saltation process ಅಂತ ಕರಿತೀವಿ. Saltation means single step large mutation. This is very important 1 marks question. What is saltation? Saltation means single step large mutation is known as saltation. Okay, now ಸ್ವಲ್ಪ ಡೀಟೇಲ್ಡ್ ಆಗಿ ಲಮಾರ್ಕ್ ಥಿಯರಿ, ಡಾರ್ವಿನ್ಸ್ ಥಿಯರಿ ಮತ್ತೆ ಹುಗೋಡಿ ವೈರಸ್ ಥಿಯರಿ ನೋಡಿದ್ರೆ, ಡಾರ್ವಿನ್ಗೂ ಮತ್ತು ಮ್ಯುಟೇಷನ್ ಥಿಯರಿಗೂ ಸ್ವಲ್ಪ ಡಿಫರೆನ್ಸ್ ಇದೆ. ಡಾರ್ವಿನ್ ಏನು ಹೇಳ್ತಾನೆ, ಡಾರ್ವಿನ್ ಥಿಯರಿ ಪ್ರಕಾರ mutation is small and direction. Darwin theory prakara mutation is small and direction. ಅದೇ ಹುಗೋಡಿ ವೈರಸ್ ಥಿಯರಿ ಹೇಳಬೇಕಾದ್ರೆ mutation is ಹುಗೋಡಿ ವೈರಸ್ ಥಿಯರಿ ಪ್ರಕಾರ ಬಂದ್ರೆ mutation is directionless. ಡೈರೆಕ್ಷನ್ ಇರುವುದಿಲ್ಲ mutation ಥಿಯರಿಗೆ ಅಂತ ಹೇಳ್ತಾರೆ. Okay, this is about the class today. So
So next we will discuss about industrial mechanism.